ಸರ್, ನಿಮ್ಮ ವೈಫ್ ಬಿದ್ದಿರೋ ಜಾಗದ ಸುತ್ತಮುತ್ತದಲ್ಲಿ ಅಷ್ಟು ದಿಕ್ಕುಗಳಲ್ಲಿ ಸರ್ಚ್ ಮಾಡಿದ್ದೀವಿ. ಗಾಳಿ ಯಾವ ಕಡೆ ಬೀಸುತ್ತೆ, ಅಲೆಗಳು ಯಾವ ಕಡೆ ಹೇಳ್ತವೆ ಅಷ್ಟು ಮೆಷರ್ ಮಾಡಿದ್ದೀವಿ. ಆದರೆ ದೇರ್ ಇಸ್ ನೋ ಕ್ಲೂ ಅಬೌಟ್ ಯುವರ್ ವೈಫ್. ಆದರೆ ಸಮುದ್ರದ ಪೂರ್ವ ಮತ್ತು ಪಶ್ಚಿಮಕ್ಕೆ 2 ಐಲ್ಯಾಂಡ್ಗಳಿವೆ. ಆ ಐಲ್ಯಾಂಡ್ಗಳಲ್ಲಿ ನಮಗೆ 6 ಬಾಡಿಗಳು ಸಿಕ್ಕಿವೆ. ಆದರೆ ಅದರಲ್ಲಿ ಯಾರು ನಿಮ್ಮ ವೈಫ್ ನೀವೇನಾದರೂ ಸತ್ತಿದ್ದಿದ್ರೆ ನಿಮ್ಮ ದೇಹ ನಮಗೆ ಅಲ್ಲಿ ಸುತ್ತಮುತ್ತ ಸಿಗಬೇಕಾಗಿತ್ತಲ್ವಾ? ಇಲ್ಲ ಸರ್, ನಾವು ಅದನ್ನು ಯೋಚನೆ ಮಾಡಿದ್ವಿ. ಇಂಡಿಯನ್ ಸೀಶೋರ್ಗಳಲ್ಲಿ ಸರ್ಚ್ ಮಾಡಿದ್ದೀವಿ. ಅದೇ ದೇರ್ ಇಸ್ ನೋ ಕ್ಲೂ ಅಬೌಟ್ ಇಟ್. ಯು ರೈಟ್. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ದಟ್ ಇಸ್ ಟ್ರೂ. ನೀವೊಂದು ಕೆಲಸ ಮಾಡಿ, ನಿಮ್ಮ ಸರ್ಚ್ ಎಕ್ಸ್ಪ್ಯಾನ್ಷನ್ನ ಇಂಡಿಯನ್ ಸಬ್ ಕಾಂಟಿನೆಂಟ್ಗೂ ಮಾಡಿ. ಅದನ್ನು ಯೋಚನೆ ಮಾಡಿದ್ವಿ ಸರ್. ಆದರೆ ನಿಮ್ಮ ವೈಫ್ ಬಿದ್ದಿರೋ ಜಾಗದಿಂದ ಇಂಡಿಯನ್ ಬಾರ್ಡ್ರು ತುಂಬ ದೂರ ಇದೆ. ಸೊ ನಾವು ಮುಂದುವರಲಿಲ್ಲ. ಬಟ್ ನಿಮ್ಮ ವೈಫಿಗೆ ಸ್ವಿಮ್ಮಿಂಗ್ ಬರ್ತಿತ್ತಾ? ಇಲ್ಲ, ಶಿ ಡಿಡ್ಂಟ್ ನೋ ಹೌ ಟು ಸ್ವಿಮ್. ಅವ್ರಿಗೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ಸರ್, ಇಂಗ್ಲೀಷ್ ಚಾನೆಲ್ ತನಕ ಸ್ವಿಮ್ ಮಾಡೋರನ್ನೇ ವರ್ಲ್ಡ್ ರೆಕಾರ್ಡಿಗೆ ಸೇರಿಸೋದು. ಅಷ್ಟು ಎಕ್ಸ್ಪರ್ಟ್ ಇರೋರೇ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ. ಇನ್ನು ನಿಮ್ಮ ವೈಫ್ನ ಇನ್ನೂ ಲಕ್ ನಮ್ಮ ಕಡೆ ಇದ್ದರೆ ಇಂಗ್ಲೀಷ್ ಚಾನಲ್ ಯಾವ ಲೆಕ್ಕ? ನೀವು ನಿಮ್ಮ ಸರ್ಚ್ ಆಪರೇಷನ್ಸ್ನ ಕಂಟಿನ್ಯೂ ಮಾಡ್ತಾ ಇರಿ. ಆ್ಯಂಡ್ ಐ ನೀಡ್ ರೆಗ್ಯುಲರ್ ಅಪ್ಡೇಟ್ಸ್. ಓಕೆ ಸರ್. ಕೊನೆ ಪ್ರಯತ್ನ ಅನ್ನೋ ಥರ ಶಿಪ್ಗಳಿಗೆ, ಫಿಷರ್ಮ್ಯಾನ್ಗಳಿಗೆ ಹುಡ್ಕೋಕೆ ಹೇಳಿದ್ದೀವಿ. ನಾಳೆ ಒಳಗೆ ನಿಮ್ಮ ವೈಫ್ ಬದುಕಿದಾರೋ ಇಲ್ವೋ ಗೊತ್ತಾಗುತ್ತೆ. ನಾನಿನ್ನು ಬರ್ತೀನಿ ಸರ್. ಶಾಂತಮ್ಮ, ನಿಮ್ಗೇನು ಅನ್ಸುತ್ತೆ? ಈ ವಿಷಯ ಎಲ್ಲ ಕೇಳಿದ ಮೇಲೆ ಚಿನ್ನು ಮರಿ ಇನ್ನೂ ಬದುಕಿದ್ದಾರೆ ಅಂತ ಅನ್ಸುತ್ತಾ? ಯಾವುದಕ್ಕೂ ಈಗಲೇ ಹೇಳೋಕ್ಕಾಗಲ್ಲಪ್ಪ. ನಾಳೆ ಅವ್ರು ಹೇಳ್ತೀನಿ ಅಂದಿದ್ದಾರಲ್ಲ, ಕಾದು ನೋಡೋಣ. ನಿನ್ನ ಅದೃಷ್ಟದಲ್ಲಿ ಏನಿದೆಯೋ ಅದಾಗುತ್ತೆ.